ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಡಿಸ್ಪ್ಲೇಯಲ್ಲಿ ಕಾಣ್ತಿರುವ ಕೇಕನ್ನು ಮಾಡುವುದು ಹೇಗಂತ ನೋಡಿ. ಮೊದಲಿಗೆ ಗಮ್ ಪೇಸ್ಟು, ರೆಡ್ ಗಮ್ ಪೇಸ್ಟ್ ತಗೊಂಬಿಟ್ಟು ಈ ಥರ ಉಜ್ಜಬೇಕನ್ನು ಉಜ್ಜಿ ಉಂಡೆ ಥರ ಮಾಡಿಬಿಟ್ಟು ಈ ಥರ ಶೇಪಲ್ಲಿ ಕಾರ್ ಶೇಪಲ್ಲಿ ಮಾಡಬೇಕು. ಆನಂತರ ಬ್ಲ್ಯಾಕ್ ಗಮ್ ಪೇಸ್ಟನ್ನು ತೆಗೆದುಕೊಂಡು ಈ ಥರ ಚಿಕ್ಕದಾಗಿ ಮಾಡಬೇಕು. ಎದಕ್ಕೆ ಅಂದರೆ ಇದು ಟೈರ್ಗೆ, ಗಾಡಿ ಟೈರ್ಗೆ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆನಂತರ ಕಾರಿನ ಗ್ಲಾಸ್ಗೆ ನಾವು ಮಾಡ್ತಾ ಇರೋದು ಇವಾಗ ನೆಕ್ಸ್ಟು ಫುಲ್ಲು ಜಾಸ್ತಿ ಪೇಪರ್ ಥರನೇ ಹರ್ಕಂದ್ರೆ ಚೆನ್ನಾಗಿರುತ್ತೆ. ರೌಂಡ್ ಹಚ್ಚಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ಈ ರೀತಿ ಕಟ್ ಮಾಡಬೇಕು. ಗ್ಲಾಸ್ಗೆ ಈ ಥರ ಕಟ್ ಮಾಡಿದರೆ ಗ್ಲಾಸಿನ ಶೇಪ್ ಬರುತ್ತೆ. ತುಂಬ ಈಸಿ, ಇದೇನು ಅಂತ ಏನು ಟಫ್ ಇಲ್ಲ, ಮಾಡ್ಬೋದು. ಆನಂತರ ಈ ರೀತಿ ಕಟ್ ಮಾಡಿ ಬ್ಯಾಕ್ ಸೈಡು ಕೂಡ ಹಚ್ಚಬೇಕು, ಫ್ರಂಟು ಬ್ಯಾಕು. ಆನಂತರ ಇವಾಗ ಬಂಪರ್ ಮಾಡ್ತಾಯಿದ್ದೀನಿ. ಬಂಪರ್ ಅಂದರೆ ಮುಂದ್ಗಡೆ ಈ ಥರ ಮಾಡಿಬಿಟ್ಟು ಲುಕ್ಕು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ವಾಯ್ಸು ನಂದು ಅಷ್ಟೊಂದು ಸರಿ ಇಲ್ಲ. ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಹೆಡ್ಲೈಟ್ಗೆ ನಾನು ತಗೊಂಡಿರೋ ಕಲರು ಆರೆಂಜು. ಆಮೇಲೆ ನಾನು ಆಟೋ ಮಾಡ್ತಾಯಿದ್ದೀನಿ. ಆಟೋನ ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಆನಂತರ ಟೈರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಟೈರು ಸ್ವಲ್ಪ ದಪ್ಪ ಆಯಿತು, ಮತ್ತು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಮಾರ್ಕರ್ ಬರುತ್ತೆ. ಮಾರ್ಕರ್ ಅಂದರೆ ಫುಡ್ಡಿಂದದು, ಫುಡ್ ಮಾರ್ಕರ್. ಅದು ಫುಡ್ಡಿಂದ, ಇದು ಫುಡ್ಡಿಗೆ ಮಾತ್ರ ಯೂಸ್ ಮಾಡ್ತಾರೆ ಈ ಮಾರ್ಕರು. ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಬ್ಲ್ಯಾಕ್ ಆಗಿದ್ದೇನಂದರೆ ಚೆನ್ನಾಗಿ ಕಾಣುತ್ತಂತ. ನೋಡಿ, ಈ ಥರ ಮಾಡಾದ ನಂತರ ಮ್ಯಾಟ್ ಫಿಕ್ಸಿಂಗ್ ಇದು ಅಂದರೆ ಗಮ್ ಪೇಸ್ಟು, ಫುಲ್ಲು ಗಮ್ ಪೇಸ್ಟ್. ಇದು ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ. ಈ ಥರ ಕಟ್ ಮಾಡ್ಕೊಂಡು ಫಿನಿಶಿಂಗ್ ಆದಮೇಲೆ ಫಸ್ಟಿಗೆ ನಾನು ಇದು ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ವಿಡಿಯೋ ನಾನು ತೋರಿಸಿಲ್ಲ. ಇದೂ ಆಟೋ ಕಟ್ ಮಾಡಿದ್ದೀನಲ್ಲ, ಅದೇ ರೀತಿ ಕಟ್ ಮಾಡ್ಕೊಂಡಿರೋದು. ಇದು ಕಾರು ಹಾಗೂ ಲಾರಿ ಆಟೋನ ಕಟ್ ಮಾಡಿದಂತೂ ನೋಡಿದ್ದೀರ, ಅದೇ ರೀತಿ ಇವನು ಕಟ್ ಮಾಡ್ಕೋಬೋದು. ಆನಂತರ ಕಾರ್ ಮೇಲ್ಗಡೆ ಇರಬೇಕು. ನೋಡಿ, ಇವಾಗ ಕೇಕ್ ರೆಡಿ ಆಯಿತು. ಬೆಸ್ಟ್, ವೆರಿ ಸಿಂಪಲ್. ಇದು ಜಾಸ್ತಿ ಏನು ಕಷ್ಟ ಇಲ್ಲ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಿಕ್ಕ ಕಲಾವಿದರಿಗೆ ಪ್ರೋತ್ಸಾಹಿಸಿ. ನಮಸ್ಕಾರ.